Happy birthday to you. Happy birthday to you. Happy birthday to you. ನನ್ನ ಪುಟ್ಟು ಮುದ್ದು ಮೀರಾಗೆ ಜನ್ಮದಿನದ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಡ್ಯಾಡಿ. ಲೆಫ್ಟ್ ರೈಟ್. ಡ್ಯಾಡಿ ಒಂದು ಪುಟ್ಟ ಪ್ರಶ್ನೆ. ಮತ್ತೆ ಶುರುನಾ? ಕೇಳಮ್ಮ. ಒಬ್ಬ ಮನುಷ್ಯನ್ಗೆ ತುಂಬಾ ಮರುವು. ನಿತ್ಯ ಒಂದನ್ನ ಮರೀತಾ ಇದ್ದ. ಒಂದ್ ದಿವಸ ಮಲಗಿದ್ದವನು ಬೆಳಗ್ಗೆ ಏನಾದ್ರೂ ಹೇಳಲೇ ಇಲ್ಲ. ಅವನೇನೇನ್ ಮರ್ತಿದ್ದಾನೆ? ಹೇಳೋದಿನ ಮರ್ತಿದ್ದಾನೆ. ತಪ್ಪು ಉಸಿರಾಡೋದನ್ನೇ ಮರ್ತಿದ್ದಾನೆ. ಓಹೋ, ಇದು ನನಗೆ ಮುಂಚೆನೆ ಗೊತ್ತಿತ್ತು. ಉತ್ತರ ಹೇಳಕ್ ಮರ್ತಿದ್ದೆ ಅಷ್ಟೇ. ಹೇಳಕ್ ಮುಂಚೆ ಕಷ್ಟ, ಹೇಳಿದ್ವಿ ಸುಲಭ. ಕಷ್ಟ. ಜಾನಕಿ ಬೇಗ ಬಾ. ಬೇಗ ಬಾ ಜಾನಕಿ. ಮಾತಾಡ್ಬೇಕು. ನೀರು ಕುಡಿಮ. ಒಂದು ಪುಟ್ಟ ಪ್ರಶ್ನೆ. ಬೇಡಮ್ಮ, ಈಗ ಬೇಡ ಕಂದ. ಬಾ ಬಾ. ಬನ್ನಿ, ಒಳ್ಳೆ ದಿವಸನೇ ಬಂದಿದ್ದೀರಾ. ಜಾನಕಿ, ಮನೆ ಮಾಲೀಕರಿಗೆ ಸ್ವೀಟ್ಸ್ ಕೊಡು. ಹಾಗೇನೆ ದೇವ್ರ ಮನೇಲಿ ದುಡ್ಡು ಇಟ್ಟಿದ್ದೀನಿ. ಈ ತಿಂಗಳು ಬಾಡಿಗೆನೂ ಕೊಟ್ಬಿಡು. ಬಾಡಿಗೆ ವಸೂಲಿಗೆ ಬಂದಿಲ್ಲ, ಮನೆ ಖಾಲಿ ಮಾಡ್ಸೋಣ ಅಂತ ಬಂದ್ವು. ನೀವು ನನ್ನ ಮಗಳ ತರ ಜೋಕ್ ಮಾಡಕ್ ಶುರು ಮಾಡ್ಬಿಟ್ರಾ? ಸ್ವಾಮಿ, ಮನೇಲಿ ಮಾರ್ಬಿಟ್ಟಿದ್ದೀನಿ. ತಗೊಂಡಿರೋರು ಗಲಾಟೆ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಖಾಲಿ ಮಾಡ್ತೀರಾ ಅನ್ಕೊಂಡೆ, ಆದ್ರೆ ನೀವು ಮಾಡ್ಲಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಖಾಲಿ ಮಾಡ್ಸೋಣ ಅಂತ ಬಂದೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಯಾಕೆ? ಮನೆ ಖಾಲಿ ಮಾಡ್ಸಕ್ ಮುಂಚೆ 6 ತಿಂಗಳು ನೋಟಿಸ್ ಕೊಡ್ಬೇಕಂತ ನಿಮಗೆ ಗೊತ್ತಿದೆ ತಾನೆ? ಗೊತ್ತಿದ್ದೇನೆ ಮನೆ ಖಾಲಿ ಮಾಡಿಸ್ತಾ ಇರೋದು. 6 ತಿಂಗಳಿಂದ ನೋಟಿಸ್ ಕಳಿಸ್ತಾನೆ ಇದ್ದೀನಿ. ಸುಳ್ಳು. ನೀವು ಆ ಕೆಲಸಕ್ಕೆ ಬಂದಿರೋದಾದ್ರೆ ಕೋರ್ಟ್ ಮುಖಾಂತರ ಬನ್ನಿ. ಸರ್, ನಾನು ಅಲ್ಲಿಂದಾನೇ ಬರ್ತಾ ಇರೋದು. ನೋಡಿ, ನಾನ್ ಕಳಿಸಿರೋ ನೋಟಿಸ್ಗಳು, ದಾಖಲೆ ಪತ್ರಗಳು ಇದರಲ್ಲಿವೆ. ಕೋರ್ಟಿನಾನೇ ಆರ್ಡರ್ ತಂದಿರೋದು. ಬಂದ್ರು ಮನೆಯಲ್ಲಿರೋ ಫರ್ನಿಚರ್ನ ಹೊರಗಡೆ ಹಾಕು. ಮಗು ಹೊಟ್ಟೆ ನೋವಿಂದ ತುಂಬಾ ಓದಾಡ್ತಾ ಇದ್ದಾಳೆ. ಸ್ವಲ್ಪ ನೋಡ್ತೀರಾ? ಅಂತ ಸೀರಿಯಸ್ ಆಗುವಂತದ್ದು ಏನ್ರಿ ಆಗಿದೆ? ಸ್ವಲ್ಪ ದಿವಸ ಹೊಟ್ಟೆ ನೋವು ಬರೋದು, ಆದ್ರೆ ಮಾತ್ರೆ ಕೊಟ್ಟ ತಕ್ಷಣ ಕಂಟ್ರೋಲ್ ಆಗೋದು. ಇವತ್ತು 2-3 ಸಲ ಬಂದ್ಬಿಡ್ತು. ಜಾರ್ ಬೇರೆ ಬಿದ್ಬಿಟ್ಲು. ಐಸಿ ಮಗುನಲ್ಲಿ ಮಲಗಿಸಿ. ನೋಡಿ ಸರ್,
ಮಗುಗೆ ಎಷ್ಟು ವರ್ಷ? ಇವತ್ತು 10 ವರ್ಷ ಸರ್. ಹಲೋ, ಡಾಕ್ಟರ್ ಶಂಕರ್ ಹಿಯರ್. ಡಾಕ್ಟರ್, ನಾನು ದಯಾನಂದ್ ಮಾತಾಡ್ತಿರೋದು. ಈಗ ನಿನ್ ಹತ್ರ ಬಂದಿರೋನು ನನ್ನ ಶತ್ರು. ಅವನ್ ಮಗುನ ಅಡ್ಮಿಟ್ ಮಾಡ್ಕೋಬೇಡ. ಅವನೆಷ್ಟೇ ಕೇಳ್ಕೊಂಡ್ರು ಆ ಮಗುಗೆ ಟ್ರೀಟ್ಮೆಂಟ್ ಕೊಡಬೇಡ. ನಿನ್ನನ್ನ ಸಸ್ಪೆಂಡ್ ಮಾಡಿಸಿದವನು ಅವನೇ ಅನ್ನೋದನ್ನ ಮರಿಬೇಡ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ನೋಡಿ, ಇನ್ನೊಂದು ಗಂಟೆ ಒಳಗೆ ಒಂದು ಮೇಜರ್ ಆಪರೇಷನ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಗು ನಿಮಗೆ ದೊರಕೋದು ಕಷ್ಟ. ಅದ್ರ ಮೊದಲು ಮಗುವಿಗೆ ಹೊಂದುವಂತ ರಕ್ತ ಬೇಕೇ ಬೇಕು. ಡಾಕ್ಟರ್, ನನ್ನ ರಕ್ತ ಒಳಗೊಂಡುತ್ತೆ. ವೆರಿ ಗುಡ್. ಒಂದ್ ಸಮಸ್ಯೆ ಪರಿಹಾರ ಆದಾಗಾಯ್ತು. ಆದ್ರೆ ಇಂಜೆಕ್ಷನ್ಸ್, ಅದು ಇದು, ಆಪರೇಷನ್, ಥಿಯೇಟರ್ ಬಾಡಿಗೆ, ರೂಮ್ ರೆಂಟು ಅಂತ ಒಂದ್ 20,000 ರೂಪಾಯಿ ಡಿಪಾಸಿಟ್ ಮಾಡಿಬಿಡಿ. ಏನ್ ಸರ್, 20,000 ರೂಪಾಯಿನಾ? ಸರಿ, ನಾನು ಹೇಗಾದ್ರೂ ಮಾಡಿ ತಂದು ಕೊಡ್ತೀನಿ. ಮೊದಲು ಆಪರೇಷನ್ ಖರ್ಚು ಮಾಡಿ. ಇದೇನ್ ಧರ್ಮದ ಆಸ್ಪತ್ರೆ ಅಂದ್ಕೊಂಡಿರ್ರಿ? ಮೊದಲು ದುಡ್ಡು, ಆಮೇಲೆ ಪ್ರಾಣ. ನೋಡಿ, ಹೇಗಾದ್ರೂ ಮಾಡಿ ದುಡ್ಡು ತಗೊಂಡ್ ಬನ್ನಿ ಅಂದ್ರೆ ನನಗ್ ನನ್ ಮೀರಾ ಬೇಕು. ನನಗ್ ನನ್ ಮೀರಾ ಬೇಕು. ನನಗ್ ಮೀರಾ ಬೇಕು. ನನಗ್ ಮೀರಾ ಬೇಕು ಅಂದ್ರೆ ತಗೊಂಡ್ಬರ್ತೀನಿ. ಹೇಗಿದೆಯಾ ಮರಿ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅಂಕಲ್. ಒಂದ್ ಪುಟ್ಟ ಪ್ರಶ್ನೆ. ಈಗ ಬೇಡ ಮರಿ, ನಾಳೆ ಕೇಳು. ಈಗ್ಲೇ ಕೇಳಮ್ಮ. ಪ್ರಪಂಚದಲ್ಲಿ ಎಲ್ಲವನ್ನು ಒಪ್ಕೊಂಡು ಮುತ್ತು ಕೊಡ್ಬೋದು, ಆದ್ರೆ ಒಂದಕ್ ಮಾತ್ರ ಹಾಗ್ ಮಾಡಕ್ ಆಗಲ್ಲ. ಯಾವ್ದದು? ಯಾವುದು? ಪಲ್ಲವಿ, ನಿನಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಮರಿ. ಬೆಂಕಿ. ಜಾಸ್ತಿ ಮಾತಾಡ್ಬೇಡಮ್ಮ, ಆಯಾಸ ಮಾಡ್ಕೋಬೇಡ. ಜಾಣ ಮರಿ, ಪಲಕು. ಡಾಕ್ಟರ್, ಮಗು ಹೇಗಿದೆ? ಸೀರಿಯಸ್ ಆಗಿದೆ. ಮಗುವಿ ನೀವೇನಾಗಬೇಕು? ಅಂಕಲ್. ದುಡ್ಡು ತಂದಿದ್ದೀರಾ? ಯಾವ ದುಡ್ಡು? ಅದೇ, ಮಗು ಉಳಿಬೇಕಾದ್ರೆ ಮೇಜರ್ ಆಪರೇಷನ್ ಮಾಡ್ಬೇಕು, 20,000 ರೂಪಾಯಿ ಬೇಕು ಅಂತ ಆ ಮಗುವಿನ ತಂದೆ ಹತ್ರ ಹೇಳಿತ್ತಲ್ಲ. ನಾನೀಗ್ಲೇ ತರ್ತೀನಿ. ಪಲ್ಲವಿ, ನೀನಿಲ್ಲ. ಹಲೋ, ಡಾಕ್ಟರ್ ರಮೇಶ್ ಹಿಯರ್. ಆ ಹೆಂಗ್ಸು ಜಾನ್ ಕಂಪ್ನಿಯಿಂದ ಎಷ್ಟು ಬಾಟ್ಲು ಬ್ಲಡ್ ಕಲೆಕ್ಟ್ ಮಾಡಿದೀರಾ? ಹಾ, ಅದನ್ನ ತಕ್ಷಣ ಇಲ್ಲಿ ಕಳಿಸಿ. 2 ಬಾಟ್ಲಿ ಸರ್. ಸರ್, ಈ ರಕ್ತ ಕೊಡದೆ ಹೋದ್ರೆ ಆ ಮಗು ಜೀವ ಉಳಿಯಲ್ಲ ಸರ್. ನಾ ಹೇಳ್ದಷ್ಟು ಕೇಳ್ರಿ, ಅದನ್ನ ತಕ್ಷಣ ಇಲ್ಲಿ ಕಳಿಸ್ಕೊಡಿ. ಅಂಡರ್ಸ್ಟ್ಯಾಂಡ್? ಸರಿ ಸರ್. ನಮಸ್ತೆ ಸೇಠ್ಜಿ. ಆಯ್ಯ ಜಗನ್ನಾಥ್, ಬೇಟಿಯೇ ಬೋಲಿ. ನನ್ಗೆ ಅರ್ಜೆಂಟ್ ಹಣ ಬೇಕು. ಅದಕ್ಕೆ ಇಷ್ಟೊತ್ತಲ್ಲಿ ಬರ್ಬೇಕು ನೀವು? ನನ್ನ ಮಗು ಸಾಯ ಸ್ಥಿತಿಯಲ್ಲಿದೆ. ನನ್ಗೆ ಅರ್ಜೆಂಟ್ ಹಣ ಬೇಕು. ಯಾ ದೋಸೋ? 20,000 ರೂಪಾಯಿ. 20,000? ನಿಮ್ದು ಪ್ರೆಸ್ ಮೇಲೆ ನಮ್ದು ಹತ್ರ ಮಾಡಿರುವ ಸಾಲ ಇನ್ನು ಕಾಲ್ ಭಾಗನೂ ತೀರಿಲ್ಲ, ಮತ್ತೆ 20,000 ಬೇಕು ಅಂದ್ರೆ ಹೇಗೆ? ಸೇಠ್ಜಿ, ನಾನು ಹೇಗಾದ್ರೂ ಮಾಡಿ ನಿಮ್ ಸಾಲನ ತೀರಿಸ್ತೀನಿ. ನನ್ ಮಗು ಉಳಿಬೇಕು. ನೀವೀಗ ಹಣ ಕೊಡೋದ್ರಿಂದ ಒಂದು ಜೀವನ ಉಳಿಸ್ದಂಗಾಗುತ್ತೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸೇಠ್ಜಿ. ಸೇಠ್ಜಿ ಪ್ಲೀಸ್. ಅಚ್ಚಾ, ನಿಮ್ದು ಮೇಲೆ ನಮ್ಗೆ ನಂಬಿಕೆ ಇದೆ, ಕೊಡ್ತೀನಿ. ಇದು ಬಾಣಪತ್ರ ಭರ್ತಿ ಮಾಡಿ ಬರ್ತೀನಿ, ಅರ್ಧ ಗಂಟೆ ಕೂತಿರಿ. ಸೇಠ್ಜಿ, ಅರ್ಧ ಗಂಟೆ ಕಾಯೋಷ್ಟು ಟೈಮ್ ನನಗಿಲ್ಲ. ಬೇಕಾದ್ರೆ ಈ ಖಾಲಿ ಪತ್ರದಲ್ಲಿ ಸೈನ್ ಮಾಡ್ಕೊಡ್ತೀನಿ, ಆಮೇಲೆ ನೀವು ಭರ್ತಿ ಮಾಡ್ಕೊಳ್ಳಿ. ಹಣ ಕೊಡಿ. ತುಂಬಾ ಉಪಕಾರ ಆಯ್ತು, ಬರ್ತೀನಿ. ಯಾಕೆ ಶ್ರೀಧರ್ ಈ ತರ ಓಡ್ತಿದ್ಯಾ? ಏನಾಯ್ತು? ನನ್ ಪ್ರಾಣ ಆಗಿರೋ ಮೀರಾ
ಈಗ ಸಾವಿದ್ದ ಅವಳೇಲಿದ್ದಾಳೆ. ನನ್ ಜೀವ ಕೊಟ್ಟಾದ್ರೂ ಸರಿ ನಾನು ಅವ್ನು ಉಳಿಸ್ಕೋಬೇಕು. ನನಗೆ ಹಣ ಬೇಕು ಶೇಖರ್. ಎಲ್ಲಾ ಕಡೆ ಹುಡುಕ್ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ನಿಂಗೆ ಹಣ ತಾನೇ ಬೇಕು, ನನ್ ಜೊತೆ ಬಾ, ನಾನ್ ಕೊಡಿಸ್ತೇನೆ. ಸರ್, ನೀನಾ? ಹೌದು, ನಾನೇ. ಅಂತೂ ಈ ರಾಯಲ್ ಸಲ್ಯೂಟ್ ಕೈನಲ್ಲಿ ಇವತ್ತು ಸಿಕ್ಕಾಕೊಂಡೆ. ಹೇಳೋ ಮೇಲೆ. ಬೇಡ ಬೇಡ, ನನ್ನನ್ನು ತರಿಬೇಡ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನಾನು ಬಿಟ್ಬಿಡು ಅಂದ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಲೈ, ಎಷ್ಟು ದಿವಸದಿಂದ ಈ ಅವಕಾಶಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ ಗೊತ್ತಾ ಮರಿ? ನೋಡು, ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಾನ್ ತಕ್ಷಣ ಈ ಹಣನ ಆಸ್ಪತ್ರೆಗೆ ತಲುಪಿಸದೆ ಹೋದ್ರೆ ಒಂದ್ ಮಗು ಪ್ರಾಣನೇ ಉಳಿಯೋದಿಲ್ಲ. ನಾನು ಪ್ಲೀಸ್. ಲೈ, ಈ ನಿನ್ ಬೊಗಳೆಗೆಲ್ಲ ನಾನ್ ಕರ್ಗೋಗ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ನಿನ್ನಂತ ಮುಟ್ಟಾಳ ಈ ಪ್ರಪಂಚದಲ್ಲೇ ಇಲ್ಲ ಕಣೋ, ಗೊತ್ತಾ ಮರಿ? ನೋಡಪ್ಪ, ನನ್ ಮಾತ್ ನಂಬು. ಬೇಕಾದ್ರೆ ಹಣ ತಲುಪಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತೀನಿ. ಈ ಒಂದ್ ಸಲಕ್ಕೆ ನನ್ನ ಬಿಟ್ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್. ಏನು ಹರಿಶ್ಚಂದ್ರನ ಮೊಮ್ಮಗ ಯತಾನಿನ್ಯಾರ? ನಾವು ಯಾವ ಪಾಪ ಮಾಡಿದೀವಿ ಅಂತಮ್ಮ ನಮ್ಗೆ ಶಿಕ್ಷೆ ಕೊಟ್ಬಿಟ್ಟೆ. ಒಂದು ಪ್ರಶ್ನೆ ಅಂತ ನಮ್ಗೆಲ್ರನ್ನು ಕೇಳ್ತಿದ್ಯಲ್ಲಮ್ಮ. ನೀನೇ ನಮ್ಮೆಲ್ರಿಗೊಂದು ಪ್ರಶ್ನೆ ಆಗ್ಬಿಟ್ಟಿಯಲ್ಲ. ನೋಡು, ನೀನ್ ಏನೇ ಪ್ರಶ್ನೆ ಕೇಳಿದ್ರು ನಾನ್ ನಿನ್ಗೆ ಉತ್ತರ ಕೊಡ್ತೀನಿ. ಮೀರಾ, ಒಂದೇ ಒಂದ್ ಪ್ರಶ್ನೆ ಕೇಳಮ್ಮ. ಒಂದೇ ಒಂದ್ಸಲ ಮಾತಾಡ್ಕಂದ.
ನನ್ನ ಮಗಳನ್ನ ಸುಡ್ಬೇಡಿ, ನನ್ನ ಮೇಲೆ ಸುಡ್ಬೇಡಿ ಅಂದ್ರೆ ಪ್ರಪಂಚದಲ್ಲಿ ಎಲ್ಲವನ್ನೂ ಅಪ್ಕೊಂಡು ಮುಚ್ಕೊಡ್ಬಹುದು, ಒಂದಕ್ಕೆ ಮಾತ್ರ ಹಾಗೆ ಮಾಡೋಕ್ಕಾಗಲ್ಲ. ಯಾವ್ದು ಗೊತ್ತಾ? ಗೊತ್ತಿಲ್ವಾ? ಬೆಂಕಿ. ಈ ಮಗು ಸಾವಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಇದ್ರ ಜೊತೆ ಸುಟ್ಬಿಡಿ. ನನ್ನಂತ ಪಾಪಿ ಈ ಪ್ರಪಂಚದಲ್ಲಿ ಬದುಕಿರ್ಬಾರ್ದು. ನಿಮ್ಮ ಕೈಯಾರ ನನ್ನನ್ನು ಸುಟ್ಬಿಡಿ, ನನ್ನನ್ನು ಸುಟ್ಬಿಡಿ, ನನ್ನನ್ನು ಸುಟ್ಬಿಡಿ. ಶ್ರೀಧರ್, ನಿನ್ನನ್ನು ಸುಟ್ರೆ ನನ್ನ ಮಗಳು ಬದುಕು ಬರ್ತಾಳ? ನೀನ್ ಸತ್ರೆ ನನ್ನ ಕಂದನಿಗೆ ಜೀವ ಬರುತ್ತಾ? ಆ ರೀತಿ ಆಗೋದಾದ್ರೆ ನಿನ್ ಜೀವ ಯಾಕೆ ಬೇಕಾಗಿತ್ತು? ನನ್ನ ಜೀವನೇ ಕೊಡ್ತಿದ್ನಲ್ಲ. ಹೇಳಿ ಸರ್, ಏನ್ ಮಾಡ್ಬೇಕು ಹೇಳಿ ಸರ್. 10 ಜನಕ್ಕೆ ಉಪಕಾರ ಆಗೋ ಹಾಗೆ ಬದುಕ್ತೀನಂತ ನಿರ್ಧಾರ ಮಾಡು. ಜೀವನದಲ್ಲಿ ನೀನ್ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋ ದಾರಿನ ಈ ಕ್ಷಣದಿಂದ ಬದಲಾಯಿಸ್ಕೋತೀನಂತ ನನ್ನ ಮಗಳು ಮೀರಾ ಮೇಲೆ ಪ್ರಮಾಣ ಮಾಡಿ ಹೇಳು. ಸರ್, ಸತ್ತು ಸ್ವರ್ಗದಲ್ಲಿರೋ ಈ ಮೀರಾ ಮೇಲೆ ಆಣೆ ಇಟ್ಟು ಹೇಳ್ತೇನೆ ಸರ್. ಇನ್ಮೇಲೆ ಯಾವತ್ತೂ ನಿಮ್ಮ ಮಾತು ಮೀರಲ್ಲ, ಖಂಡಿತ ಮೀರಲ್ಲ. ಜಗನ್ನಾಥ್, ಯುವರ್ ಅಂಡರ್ ಅರೆಸ್ಟ್. ಕಾರಣ? ಯಾವ ಆಧಾರನೂ ಇಲ್ಲದೆ ಮಾಜಿ ಮಂತ್ರಿ ದಯಾನಂದ್ರ ಮೇಲೆ ನಿಮ್ ಪತ್ರಿಕೆಯಲ್ಲಿ ಕೆಟ್ಟದಾಗಿ ಬರ್ದಿರೋದ್ರಿಂದ ಅವ್ರು ನಿಮ್ ಮೇಲೆ ಡೆಫಾರ್ಮೇಷನ್ ಕೇಸ್ ಫೈಲ್ ಮಾಡಿದ್ದಾರೆ. ಆಧಾರ ಇಲ್ಲದೆ ನಾನು ಯಾವತ್ತೂ ಯಾರ ಮೇಲೆ ಏನು ಬರ್ದಿಲ್ಲ. ಅದನ್ನ ಕೋರ್ಟ್ನಲ್ಲಿ ಹೇಳಿ. ಕನ್ನಡ ಧ್ವನಿ ಪತ್ರಿಕೆಯ ಸಂಪಾದಕರು ಪ್ರಕಾಶಕರು ಆದ ಜಗನ್ನಾಥ್ ಮಾಜಿ ಮಂತ್ರಿ ದಯಾನಂದ ಅವರ ಮೇಲೆ ಬರೆದಿರುವ ಲೇಖನಗಳು ನಿರಾಧಾರವೆಂದು, ವೈಯಕ್ತಿಕ ದ್ವೇಷವೇ ಇದಕ್ಕೆ ಕಾರಣವೆಂದು ರುಜುವಾತಾದ್ದರಿಂದ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯೊಬ್ಬರ ತೇಜೋವಧೆ ಮಾಡುವ ಬರಹಗಳನ್ನು ಸೃಷ್ಟಿಸಿ ಪ್ರಕಟಿಸಿದ ಅಪರಾಧಕ್ಕಾಗಿ ಅಪರಾಧಿಗೆ 216ನೇ ಸೆಕ್ಷನ್ ಪ್ರಕಾರ 6 ತಿಂಗಳು ಸಜಾ ವಿಧಿಸಲಾಗಿದೆ. ಜಾನಕಿ, ಇಂಥ ಸಂದರ್ಭಗಳೆಲ್ಲ ಸೂರ್ಯನ ಮರೆ ಮಾಡೋ ಮೋಡ ಇದ್ದ ಹಾಗೆ. ಸ್ವಲ್ಪ ಗಾಳಿ ಬೀಸಿದ್ರೆ ಹೊರಟಾಗುತ್ತೆ. ನನಗೇನಿಲ್ಲ ರೀ, ವಯಸ್ಸಿಗೆ ಬಂದ ಹುಡುಗಿ ಕವಿತೆ ನಿಟ್ಕೊಂಡು ಹೇಗಿರ್ಲಿ, ಎಲ್ಲಿ ಇರ್ಲಿ? ನಾನೊಬ್ಳಿದ್ದೀನಿ ಅನ್ನೋದೇ ಮರ್ತ್ಬಿಟ್ರ? ಅವ್ರ ಹೊರಗಡೆ ಬರೋವರ್ಗೂ ನೀವು ನಮ್ಮನೇಲಿ ಇರಬಹುದು. ಜಗನ್ನಾಥ್, ನೀನು ನನ್ನ ಕೋರ್ಟಿನ ಕಟ್ಕಟೆ ಹತ್ತಿಸ್ಬೇಕು ಅಂತ ಮಾಡಿದೆ, ಆದ್ರೆ ನೀನೇ ಕೋರ್ಟಿನ ಕಟ್ಕಟೆ ಹತ್ತೋ ಪರಿಸ್ಥಿತಿ ಬಂತು. ಜಗನ್ನಾಥ್, ನೀನು ನನ್ನ ಜೊತೆ ಸರಸಾಡಿದ್ದು ನಿನ್ನ ಮೈ ಮೇಲೆ ನೀನೇ ಪೆಟ್ರೋಲ್ ಹಾಕೊಂಡು ಮೈ ಸುಟ್ಕೊಂಡಂಗಾಯ್ತು. ಸುಟ್ರು ಹುಟ್ಟುಗುಣ ಬಿಡಲ್ಲ ದಯಾನಂದ್. ನನ್ನ ಕೈಲಿರೋ ಪೆನ್ನಿನ್ನು ಸುಟ್ಟಿಲ್ಲ. ಮುಗಿಯದೇ ಇರೋ ನಿನ್ನ ಅಧ್ಯಾಯನ ಜೈಲಿನಿಂದ ಬಂದ ಮೇಲೆ ಮುಗಿಸ್ತೀನಿ. ಬಂದ ಮೇಲೆ ತಾನೇ ಈ ಮಾತು. ಜಗನ್ನಾಥ್,
ಈಗ ನೀನು ಜೈಲ್ ಶಿಕ್ಷೆ ಅನುಭವಿಸೋದು ಮುಂದೆ ನಮ್ಮಿಂದ ಅನುಭವಿಸೋ ಕಷ್ಟಗಳಿಗೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ.